स्वागत है आपका बी न्यूज नेशन में। मैं हूं आबिद हुसैन शेख। सिंदगी में तरकारी मार्केट बनाने की मांग। आज बीजापुर जिला अधिकारी दफ्तर पहुंचकर सिंदगी तालुके के तरकारी फरोख्त करने वाले व्यापारियों ने निवेदन पत्र देते हुए कहा कि बहुत दिनों से इनकी मांग है कि शहर के रास्ते तंग होने के कारण इनके व्यापार से लोगों को काफ़ी दिक्कत होती है, इसलिए सरकार से इन्हें एक जगह अलॉट करके रोज़ाना तरकारी बेचकर अपना घर चलाने वाले इस बागवान बिरादरी को व्यापार करने परमानेंट जगह देकर इनके साथ इंसाफ करने की मांग की। इस अवसर पर बागवान समाज के तमाम जिम्मेदार मौजूद थे। सिंदगी ಪಟ್ಟಣದಲ್ಲಿ ಕಾಯಿಪಲ್ಯ ಮಾರ್ಕೆಟ್ ಇರುವುದಿಲ್ಲ, ಆದ ಕಾರಣ ಅಲ್ಲಿ ಕಾಯಿಪಲ್ಯ ಏನದಪ್ಪ ಅಂದ್ರೆ ರೋಡ್ ಮೇಲೆ ಕೂತು ಮಾರುವಂಥ ಪರಿಸ್ಥಿತಿ ಬಂದದ। ಯಾಕಂದ್ರೆ ನಾವು ಸ್ವಚ್ಛ ಭಾರತ ಅಂತ ಹೇಳ್ತಾ ಇದ್ದೇವೆ, ನಾವೇ ಸ್ವಚ್ಛ ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ। ಇಷ್ಟ ರೋಡ್ ಜಾಮ್ ಆಗತ್ತೆ, ಅಲ್ಲಿ ಕಾಯಿಪಲ್ಯ ಬೆಳಗ್ಗೆ ಯಾರೂ ತಿರುಗಾಡಕ್ಕೆ ಆಗಂಗಿಲ್ಲ। ಅದಕ್ಕೇನದ ಎಲ್ಲ ಸಮಾಜದವರಿಗೆ ಅನುಕೂಲ ಆಗುವಂತೆ, ಸಾರ್ವಜನಿಕರಿಗೆ ಅನುಕೂಲ ಆಗುವಂತೆ, ನಮ್ಮ ಬಾಗವಾನ್ ಸಮಾಜದವರಿಗೆ ಕಾಯಿಪಲ್ಯ ಮಾರಾಟ ಮಾಡಲಿಕ್ಕೆ ಅನುಕೂಲ ಆಗುವಂತೆ ಕೂಡಲೇ ಮಾರ್ಕೆಟ್ ಮಾಡಲು ಈಗಾಗಲೇ ನಾವು ತಹಸೀಲ್ದಾರ್ ಸಿಂದಗಿಯವರಿಗೆ ಮನವಿ ಕೊಟ್ಟಿದ್ದದ, AC ಅವರಿಗೆ ಸಹಿತ ಮನವಿ ಕೊಟ್ಟು ಅಲ್ಲಿತೂ ಏನೋ ಕೆಲಸ ಆಗಿಲ್ಲ। ಅದಕ್ಕೇನದ ಇವತ್ತೆಲ್ಲರೂ ಒಂದೊಂದು ಜನ ಸೇರಿ DC ಸಾಹೇಬ್ರ ಬಳಿ ಮನವಿ ಕೊಡ್ಲಿಕ್ಕೆ ಬಂದೆವು। ಕೂಡಲೇ ನಮ್ಮ ಬಾಗವಾನ್ ಜಮಾತಿಗೆ ಮತ್ತು ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗುವಂತೆ ಅಲ್ಲಿ ಮಾರ್ಕೆಟ್ ಕೂಡಲೇ ಮಾಡಿಕೊಡಲು ವಿನಂತಿಸಲಾಗಿದೆ। ಈಗಾಗಲೇ ಅಲ್ಲಿ ಬಸ್ ಸ್ಟ್ಯಾಂಡ್ ಎದುರುಗಡೆ 1 ಎಕರೆ 26 ಗುಂಟೆ ಜಾಗ ಸರ್ವೆ ನಂಬರ್ 954ರಲ್ಲಿ ಖುಲ್ಲಾ ಅದು ಜಾಗದ, ಆ ಜಾಗ ಕೊಟ್ಟರೆ ಎಲ್ಲರಿಗೆ ಅನುಕೂಲ ಆಗ್ತದೆ ಅಂತೇಳಿ ಸಾಹೇಬ್ರ ಬಳಿ ಮನವಿ ಮಾಡ್ಕೊಂಡಿದ್ದದ। ಅದಕ್ಕೇನದ DC ಅವರು ಅದು ಅನುಕೂಲ ಮಾಡಿಕೊಡ್ತಾರೆ ಅಂತ ಹೇಳಿ ನಂಬಿ ಇವತ್ತಿನ ದಿವಸ ಎಲ್ಲರೂ ಕೂಡಿ ಬಂದು ಈ ನಮ್ಮದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆವು। ಮತ್ತು और खबरों के लिए देखते रहिए बी न्यूज नेशन।